ಬದುಕು ಮತ್ತು ಬರಹ ಏನಿದೆ ಅವೆರಡಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ. ಕನ್ನಡ ಸಾಹಿತ್ಯ ಲೋಕದಲ್ಲಿ ನೀವೇನಾದರೂ ಆ ಥರದ ವ್ಯಕ್ತಿಗಳನ್ನು ನೋಡಬೇಕು ಅಂದರೆ ಇಬ್ಬರೇ ನಿಮ್ಗೆ ಸಿಗೋದು. ಒಬ್ಬರು ದ.ರಾ. ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು, ಇನ್ನೊಬ್ಬರು ಡಿ.ವಿ. ಗುಂಡಪ್ಪನವರು. ಯಾಕೆ ಇವರಿಬ್ಬರನ್ನ ನಾವು ಬಹಳ ವಿಶೇಷವಾಗಿ ಗುರುತಿಸ್ತೀವಿ ಅಂತಂದರೆ, ಅವ್ರು ಬರೆದಿರುವ ಕಗ್ಗ ಇದೆಯಲ್ಲ, ಮಂಕುತಿಮ್ಮನ ಕಗ್ಗ, ಅದನ್ನು ಕನ್ನಡದ ಭಗವದ್ಗೀತೆ ಅಂತ ಕರೀತಾರೆ. ಅಷ್ಟು ಶಕ್ತಿಯುತವಾದದ್ದು. ವೇದ, ಆಗಮ, ಉಪನಿಷತ್ ಎಲ್ಲವನ್ನ ಅರಗಿಸಿಕೊಂಡು ಅದನ್ನು ಕರಗಿಸಿಕೊಂಡು ಒಂದು ಪಾಕ ಮಾಡಿ ಕನ್ನಡಿಗರಿಗೆ ಉಣಬಡಿಸಿರೋರು ಡಿ.ವಿ. ಜಿಯವರು. ಅವ್ರು ಹೇಳಿರೋ ಮೂರು ಸಾಲುಗಳನ್ನು ನಾವು ಅರಗಿಸ್ಕೋಬೇಕಾದ್ರೆ 3 ಶತಮಾನಗಳು ಬೇಕು. ನೀವು ಒಂದು ಕಗ್ಗದ ಪುಸ್ತಕವನ್ನು ಸುಮ್ಮನೆ ತಲೆದಿಂಬತ್ರ ಇಟ್ಕೊಂಡು ಒಂದ್ಸತಿ ಓದಿ, ಏನೋ ಅರ್ಥ ಆಗುತ್ತೆ. ನಾಳೆ ಮತ್ತೆ ಮಲಗುವಾಗ ಇನ್ನೊಂದ್ಸತಿ ಓದಿ ಅದನ್ನೇ, ಇನ್ನೇನೋ ಅರ್ಥ ಆಗುತ್ತೆ. ನಾಡಿದ್ದು ಮತ್ತೆ ಅದನ್ನು ಓದಿದ್ರೆ ಮತ್ತೇನೋ ಅರ್ಥ ಆಗುತ್ತೆ. ಈ ಶಕ್ತಿ ಇರೋದು ಮಂಕುತಿಮ್ಮನ ಕಗ್ಗಕ್ಕೆ ಮಾತ್ರ. ಇವರು ಹೇಳೋದಕ್ಕೆ ನಾನು ಹೇಳ್ತೀನಿ. ಅಲ್ಲಿ ಒಂದು ಮಾತು ಬರುತ್ತೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಎಷ್ಟು ಸಿಂಪಲೈಸ್ ಮಾಡಿದ್ದಾರೆ ಅಂತಂದರೆ, ಇದೊಂದು 3 ಸಾಲಿನಲ್ಲಿ ಹುಲ್ಲಾಗು ಬೆಟ್ಟದಡಿ, ಅವ್ರು ಏನೇನೋ ಆಗಬೇಕಾಗಿಲ್ಲ ಮನುಷ್ಯ. ಒಂದು ಸಣ್ಣ ಹುಲ್ಲು ಕಡ್ಡಿ ಆದರೆ ಸಾಕು. ಒಂದು ಸಣ್ಣ ಹುಲ್ಲು ಕಡ್ಡಿ ಆಗಬೇಕು, ಆದರೆ ಎಲ್ಲಾಗಬೇಕು ಅದು ಬಹಳ ಮುಖ್ಯ. ಅದು ಬೆಟ್ಟದ ಇಳಿಜಾರಿನಲ್ಲಿ ಆಗಬೇಕು. ಒಂದು ಸಾಮಾನ್ಯ ಹುಲ್ಲು ಕಡ್ಡಿ ಆದರೂ ಕೂಡ ಅದು ಯಾವುದೋ ಚರಂಡಿ ಒಳಗಡೆ ಅಥವಾ ಬೆಟ್ಟದ ತುದಿಯಲ್ಲಿ ಆಗಬಾರ್ದು. ಬೆಟ್ಟದ ಇಳಿಜಾರಿನಲ್ಲಿ ಆದರೆ ದನಕರುಗಳು ತಿಂದು ಅದನ್ನು ಹಾಲು ಕೊಡ್ತವೆ. ಆ ಹುಲ್ಲು ಕಡ್ಡಿಗೆ ಸಾರ್ಥಕ್ಯ ಸಿಗುತ್ತೆ. ಮನೆಗೆ ಮಲ್ಲಿಗೆಯಾಗು, ಇವ್ರು ಹೇಳೋದು ಪಾಯಿಂಟಿಗೆ ಬರ್ತೀನಿ ನಾನು. ನಾವು ತಂದೆ ತಾಯಿಗಳು ಹೇಗಿದ್ದೀವಿ, ನಾವೇನು ಹೇಳಬೇಕಾಗಿಲ್ಲ ಮಕ್ಕಳಿಗೆ. ನಾವು ಹೇಗಿದ್ದೀವಿ ನೋಡಿದ್ರೆ ಅವ್ರು ಕಲ್ತ್ಕೊತಾರೆ. ನಾವೇನು ಅವ್ರಿಗೆ ನೀನು ಹಾಗೆ ಹೀಗೆ ಅಂತ ನೀವು ಕಮೆಂಟ್ ಮಾಡೋಕ್ಕೆ ಹೋದರೆ ಖಂಡಿತ ಅದು ಅವರು ಉಲ್ಟಾನೆ ಮಾಡೋವಂಥದ್ದು. ಅದ್ರ ಬದಲು ತಂದೆ ತಾಯಿಗಳು ಮನೆಗೆ ಮಲ್ಲಿಗೆಯಾಗು. ಈಗ ಮನೆಯಲ್ಲಿ ಈ ವಾತಾವರಣ ನೋಡಿದಾಗಲೇ ಗೊತ್ತಾಗ್ತದೆ, ಏನೋ ಒಂದು ಪರಿಮಳ ಇದೆ, ಏನೋ ಒಂದು ಎನರ್ಜಿ ಇದೆ. ಆ ಥರದ್ದೊಂದನ್ನು ನಾವು ಸೃಷ್ಟಿ ಮಾಡಿದರೆ ಮನೆಗೆ ಮಲ್ಲಿಗೆಯಾಗು. ಆ ಮನೆಯಲ್ಲಿ ಮಲ್ಲಿಗೆಯಾಗಿ ಅವ್ರು ಇದ್ದುಬಿಟ್ರೆ ಮಕ್ಕಳು ಕೂಡ ಅವರೊಂದು ಮಲ್ಲಿಗೆಯ ಮೊಗ್ಗಾಗಿಯೇ ಬೆಳೀತಾರೆ. ಆಮೇಲೆ 3ನೇ ಸಾಲು ಎಷ್ಟು ಚೆನ್ನಾಗಿದೆ ನೋಡಿ, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ. ನಿಮ್ಗೆ ಎಂಥ ಸಂದರ್ಭ ಬಂದರೂ ಕೂಡ ನಿಮ್ಮ ದಾಂಪತ್ಯದಲ್ಲಿ ಗಂಡ ಹೆಂಡತಿ ಏನಿದೆ ಚರ್ಚೆಗಳು ಎಲ್ಲ ವಿಷಯಗಳನ್ನು ನೀವೇ ಕೂತ್ಕೊಂಡು ಬಗೆಹರಿಸ್ಕೋಬೇಕು. ಮಕ್ಕಳ ಮುಂದೆ ನಾವೇನಾದರೂ ಡ್ರಾಮಾ ಮಾಡಿದ್ರೆ, ಅಥವಾ ಮಕ್ಕಳ ಮುಂದೆ ನಿನಗೋಸ್ಕರ ನಾನು ಮಾಡ್ತಾ ಇದ್ದೀನಿ, ನೀನಿಗೋಸ್ಕರ ನಾನು ತ್ಯಾಗ ಮಾಡ್ತಾ ಇದ್ದೀನಿ, ಅವರು ಐ ಡೋಂಟ್ ಕೇರ್ ನೀನೇನು ಮಾಡು ಅಂತ ಕೇಳೋದು ನಾನು ಅಂತ ಹೇಳೋ ಲೆವೆಲ್ಗೆ ಹೋಗ್ಬಿಡ್ತಾರೆ. ಯಾಕೆಂತಂದರೆ ಅವ್ರ ಮನಸ್ಥಿತಿಗಳಾಗಿರುತ್ತೆ. ಕಂದ, ನಾನು ಎಷ್ಟು ಶಕ್ತಿ ಇರುತ್ತೆ ನಾನು ಅಷ್ಟು ಮಾಡ್ತೀನಿ, ನೀನು ಧೈರ್ಯವಾಗಿ ಎಷ್ಟಾಗುತ್ತೆ ಅಷ್ಟು ನೀನು ಮಾಡೋಕಂದ ಅಂತ ಅವ್ರು ಬಿಟ್ಬಿಟ್ರೆ ಅವ್ರಿಗೊಂದು ಜವಾಬ್ದಾರಿಗಳು ಬರುತ್ತೆ. ಅದೇ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ. ಇನ್ನೊಂದು ಸಾಲು ಕೊನೆಯದು ಎಷ್ಟು ಅದ್ಭುತವಾಗಿದೆ ನೋಡಿ, ಬೆಲ್ಲ ಸಕ್ಕರೆಯ ಯಾರಿಗೆ, ದೀನ ದುರ್ಬಲರಿಗೆ. ನೀವು ಯಾರಿಗಾದರೂ ಸಹಾಯ ಮಾಡಬೇಕು ಅಂತ ಅನಿಸಿದ್ರೆ ನಿಮಗಿಂತ ಕಷ್ಟದಲ್ಲಿ ಇರೋರಿಗೆ, ನಿಮಗಿಂತ ಕಡು ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡಿ. ಯಾರ್ದೋ ಖುಷಿಗೆ, ಯಾರ್ದೋ ಸಮಾಧಾನಕ್ಕೆ ಈಗ ಎಲ್ಲ ತಗೊಂಡೋಗಿ ಧರ್ಮಸ್ಥಳಕ್ಕೆ, ಎಲ್ಲರೂ ತಗೊಂಡೋಗಿ ತಿರುಪತಿಗೆ ಹಾಕ್ತಾರಲ್ಲ, ಅದು ಖುಷಿಗೆ ಹಾಕುವಂಥದ್ದು ಅದಲ್ಲ. ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಿದ್ರೆ ಭಗವಂತ ಮೆಚ್ಕೋತಾನೆ. ತಗೊಂಡವರು ಕೂಡ ಕೃತಾರ್ಥ ಭಾವದಿಂದ ಅದನ್ನು ಪೋಷಣೆ ಮಾಡ್ಕೊಳ್ತಾರೆ, ಒಳಗಡೆ ಇಟ್ಕೊತಾರೆ. ಯಾರೋ ಪುಣ್ಯಾತ್ಮರು ಕೊಟ್ಟರು, ಒಂದೊತ್ತು ಊಟ ಕೊಟ್ಟರು, ಒಂದಷ್ಟು ನನಗೆ ಸಹಾಯ ಮಾಡಿದ್ರು ಕಷ್ಟದಲ್ಲಿ ಅಂತ. ಇದೆಲ್ಲ ಹೇಳಿದ ಮೇಲೆ ಹೇಳ್ತಾರೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಇದಕ್ಕೆ ವ್ಯಾಖ್ಯಾನ ಕೊಡೋಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. ಎಲ್ಲರೊಳಗೆ ಒಂದಾಗುವುದು ಅಂತ ಹೇಳಿದ್ರೆ ಅದೊಂದು ದೊಡ್ಡ ಉದಾರ್ಥವಾದ ಪದ. ಅದಷ್ಟು ಸುಲಭದಲ್ಲಿ ಮಾಡುವಂಥದ್ದಲ್ಲ. ಆ ಎಲ್ಲರೊಳಗೆ ಒಂದಾದರೆ ಅದು ಮನುಷ್ಯನ ಸಾರ್ಥಕ್ಯ ಭಾವ. ನೋಡಿ, 3 ಸಾಲಿನಲ್ಲಿ ಇಡೀ ಬದುಕಿನ ಚಿತ್ರವನ್ನೇ ಅವರು ಹೇಳ್ಬಿಟ್ರು. ಆ ಕಾರಣಕ್ಕೆ ಡಿ.ವಿ. ಜಿಯವರನ್ನು ನಾವು ಕನ್ನಡದ ಭಗವದ್ಗೀತೆಯನ್ನು ಸೃಷ್ಟಿ ಮಾಡಿರೋ ಪಿತಾಮಹ ಅಂತ ಕರಿತೀವಿ, ಕಗ್ಗದ ಪಿತಾಮಹ ಅಂತ ಕರಿತೀವಿ. ಡಿ.ವಿ. ಜಿಯವರು ಕನ್ನಡ ನಾಡು ಕಂಡ ಸರ್ವಶ್ರೇಷ್ಠ ಕವಿ. ಅದೇ ಥರ ಬೇಂದ್ರೆಯವರು.